ಕೋಚ್ ತುಂಬ ಸುಸ್ತಾಗ್ತಿದೆ ಕೋಚ್, ಉಸಿರಾಡೋಕ್ಕಾಗ್ತಿಲ್ಲ. ನೀನು ಓಡ್ತಾ ಇರುವಾಗ ನಿನ್ಗೆ ಉಸಿರನ್ನ ಕರೆಕ್ಟಾಗಿ ತಗೊಳಕ್ಕಾಗಲ್ಲ ಅಂದ್ರೆ ಇದಕ್ಕೆ ಮೇನ್ ರೀಸನ್ ನೀನ್ ಸರಿಯಾಗಿ ವಾರ್ಮ್ ಅಪ್ ಮಾಡಿಲ್ಲ ಅಂತ ಅರ್ಥ. ಸೊ ಈ ವಾರ್ಮ್ ಅಪ್ ನ ನೀನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಿನ್ಗೆ ಆಕ್ಸಿಜನ್ ಇಂಟೇಕ್ ಸರಿಯಾಗಲ್ಲ, ಅದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಲ್ಲ. ಇದು ಒಂದು ಫಸ್ಟ್ ಮೇನ್ ರೀಸನ್ ಆಗಿರುತ್ತೆ. ಸೆಕೆಂಡ್ ರೀಸನ್ ಏನಿರ್ಬೋದಂದ್ರೆ ನೀನ್ ಅಕಸ್ಮಾತ್ ಓಡ್ತಾ ಇರುವಾಗ ಸಡನ್ಲಿ ಸ್ಪೀಡ್ ಆಗಿ ಓಡಕ್ ಸ್ಟಾರ್ಟ್ ಮಾಡಬಾರ್ದು, ನಿಧಾನವಾಗಿ ಇನ್ಕ್ರೀಸ್ ಮಾಡ್ತಾ ಬರ್ಬೇಕು ನಿನ್ ಸ್ಪೀಡ್ ನ. ಇದು ಎಕ್ಸಾಂಪಲ್ ನೀ ಏನಾದ್ರು 5 ಕಿಲೋಮೀಟರ್ ಓಡ್ತಾ ಇದ್ದೆ ಅಂದ್ರೆ ಒಂದೇ ಪಟ್ಟಿಗೆ ಫುಲ್ ಸ್ಪೀಡ್ ಆಗಿ ಓಡಬಾರ್ದು, ನಿಧಾನವಾಗಿ ಸ್ಪೀಡ್ ಮಾಡ್ತಾ 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 ಬರ್ಬೇಕು. ಮೂರನೇ ರೀಸನ್ ನೀನ್ ಪ್ರಾಪರ್ ಆಗಿ ಉಸಿರಾಡೋದು. ಒಂದು ಮೂಗಲ್ಲಿ ಉಸಿರಾಡ್ಬೇಕಾಗುತ್ತೆ, ಇನ್ನೊಂದು ಬಾಯಲ್ಲಿ ಉಸಿರಾಡ್ಬೇಕಾಗುತ್ತೆ. ನೀನ್ ಎರಡನ್ನೂ ಯೂಸ್ ಮಾಡ್ಬೇಕು. ಬಟ್ ಇದನ್ನ ಯಾವ ತರ ಆಡ್ಬೇಕಂತ ಈಗ ಹೇಳ್ಕೊಡ್ತೀನಿ ಆಯ್ತಾ. ನೀನು ಪ್ರತಿ ಟೈಮ್ ಓಡ್ತಾ ಇರುವಾಗ ನೀನ್ ಬ್ರೀದಿಂಗ್ ಪ್ಯಾಟರ್ನ್ ಯಾವ ತರ ಸೆಟ್ ಮಾಡ್ಬೇಕಂದ್ರೆ 2 ರಿಂದ 3 ಸ್ಟೆಪ್ ಮುಂದೆ ಇಡುವಾಗ ಉಸಿರನ್ನ 1 ಟೈಮ್ ತಗೋಬೇಕು, ಮತ್ತೆ 2 ರಿಂದ 3 ಟೈಮ್ ಸ್ಟೆಪ್ ಇಡುವಾಗ ಉಸಿರನ್ನ ಬಿಡಬೇಕಾಗತ್ತೆ. ಈ ತರ ನೀನ್ ಮಾಡೋದ್ರಿಂದ ನಿನ್ಗೆ ಸುಸ್ತಾಗೋದು ತುಂಬಾ ಕಡಿಮೆ ಆಗುತ್ತೆ. ಇವತ್ತು ಇಷ್ಟು ತಿಳ್ಕೊ ಆಯ್ತಾ. ನೆಕ್ಸ್ಟ್ ಟೈಮು ಇದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು ಉಸಿರಾಡೋದ್ನೆಲ್ಲ, ಇದಕ್ಕೆ ಕೆಲವೊಂದು ಎಕ್ಸರ್ಸೈಸ್ಗಳು ಬರುತ್ತೆ, ಅದನ್ನೆಲ್ಲ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆ.